ಶಂಕರ ಭಗವತ್ಪಾದರ ಬಗ್ಗೆ, ಅವರ ಸ್ತೋತ್ರದ ಬಗ್ಗೆ ಅಲ್ಲ, ಇಡೀ ಪ್ರಪಂಚ ಶಂಕರ ಭಗವತ್ಪಾದರ ಒಂದು ಕೊಡುಗೆಯನ್ನು ಇವತ್ತು ಕೂಡ ಮನಸಾರೆ ಅದನ್ನು ಕೊಂಡಾಡ್ತಾರೆ ಮತ್ತು ನತಮಸ್ತಕರಾಗ್ತಾರೆ. ಅದರಲ್ಲಿ ಯಾವುದೇ ಸಂದೇಹಕ್ಕೆ, ವಿವಾದಕ್ಕೆ ಅವಕಾಶವೇ ಇಲ್ಲ. ಆದರೆ ಅಂಥ ಶಂಕರ ಭಗವತ್ಪಾದರ ಬಗ್ಗೆ ಸಮಾಜ ಕತ್ತಲೆಯಲ್ಲಿದೆ. ಯಾರನ್ನೇ ಕೇಳಿದರು, ಎಲ್ಲಿಗೆ ಹೋದರು, ಶಂಕರ ಭಗವತ್ಪಾದರು ಅನೇಕ ಪ್ರಮುಖ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಪರಿವರ್ತನೆ ತಂದಿದ್ದಾರೆ. ಅಲ್ಲಿಗೆ ಹೋದರು, ನಮಗೇನು ಗೊತ್ತಿಲ್ಲ, ನಮ್ಮ ಹತ್ರ ಏನು ದಾಖಲೆಗಳಿಲ್ಲ ಅಂತಲೇ ನಮಗೆ ಉತ್ತರ ಬರುತ್ತೆ ಅಷ್ಟೇ ಹೊರತು ಇನ್ನೊಂದು ಉತ್ತರವಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ವೇದಾಂತ ಭಾರತೀಯ ಆಶ್ರಯದಲ್ಲಿ ಶಾಂಕರ ಜ್ಯೋತಿ ಪ್ರಕಾಶ ಅನ್ನುವ ಹೆಸರಿನಲ್ಲಿ ಈಗ ನಾವು ಭಗವತ್ಪಾದರ ವಿಷಯದಲ್ಲಿ ಮತ್ತು ಅವರ ಉಪದೇಶದ ವಿಷಯದಲ್ಲಿ ದಾಖಲೆಗಳನ್ನು ಒಟ್ಟಾಕುವಂಥ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಕೇರಳದಿಂದ ಆರಂಭ ಮಾಡಿದವು, ತಮಿಳುನಾಡು ಮುಗಿಸಲು ಈಗ ಕರ್ನಾಟಕವು ಮುಗಿಯಿತು ಸ್ವಲ್ಪ ಮಟ್ಟಿಗೆ. ಇನ್ನೂ ಸಾಕಷ್ಟು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾದಿದೆ. ಸ್ವಲ್ಪ ಮಟ್ಟಿಗೆ ಮುಗಿಯಿತು. ಆರಂಭವೇ 4 ಆಮ್ನಾಯ ಪೀಠಗಳ ಒಂದು ಜಗದ್ಗುರುಗಳ ವಿಶೇಷ ಆಶೀರ್ವಾದದಿಂದ ಮತ್ತು ಅಲ್ಲೇ ಕಾಲಟಿಯಲ್ಲಿ ಭಗವತ್ಪಾದರ ಜನ್ಮ ಅವತಾರ ಎಲ್ಲಿ ಆಯಿತು ಆ ಸ್ಥಳದಲ್ಲಿ, ಜೊತೆಗೆ ಸನ್ಯಾಸ ತಗೊಂಡಂಥ ಓಂಕಾರೇಶ್ವರ ಸನ್ನಿಧಿಯಲ್ಲಿ ಏಕಕಾಲಕ್ಕೆ ಈ ಒಂದು ಕರ್ತವ್ಯದ ಉದ್ಘಾಟನೆ ಬಹಳ ಸರಳವಾಗಿ ಆಯಿತು.